ಸಚಿವ ಸ್ಥಾನವನ್ನು ಬಿಡೋಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಹಿರಿಯ ಸಚಿವ NS ಬೋಸರಾಜು ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾನಷ್ಟೇ ಅಲ್ಲ, ಎಲ್ಲರೂ ಕೂಡ ಸಚಿವ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ನಾವು ಸಿದ್ಧ ಇರ್ತೀವಿ, ಯಾಕಂದ್ರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ನಾವು ಮಾಡ್ತೀವಿ ಎಂದಿದ್ದಾರೆ. ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು, ಹೋಗಿ 2.5 ವರ್ಷ ಆಗ್ಯದ, ನಾನು ಕೇಳ್ತೀನಿ, ಹೈಕಮಾಂಡ್ ಅವ್ರು ಪರ್ಮಿಷನ್ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ರು. ಇಟ್ ಇಸ್ ವೆರಿ ಕ್ಲಿಯರ್. ಅವ್ರು ಪರ್ಮಿಷನ್ ಕೊಟ್ಟರೆ ಮಾಡಲಿ, ಯಾರು ಬೇಡಂತಿಲ್ಲ, ನಾವೆಲ್ಲ ತಯಾರಿದ್ದೀವಿ. ಹೈಕಮಾಂಡ್ ಹೇಳಿದ್ರೆ ಇವತ್ತೇ ಬಿಟ್ಕೊಡ್ಲಿಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಯಾರೂ ಮಾತಾಡೋದಿಲ್ಲ, ಎಲ್ಲರೂ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮಲ್ಲಿ ಕನ್ಫ್ಯೂಷನೇ ಇಲ್ಲ. ಆಯಿತು, ಅದನ್ನು ಕರೆಕ್ಟ್, ಅದು ಅವರ ಅಭಿಪ್ರಾಯ, ಅದು ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಹೈಕಮಾಂಡ್ ಯಾವ ಟೈಮ್ನಲ್ಲಿ ಏನು ಹೇಳ್ತಾ ಅದ್ರ ಪ್ರಕಾರ ನಡ್ಕೊಳ್ಬೇಕು. ಎಲ್ಲರೂ ಮುಖ್ಯಮಂತ್ರಿಗಳು ನಡೆದು, ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ನಡೆದು, ಎಲ್ಲ ಸಚಿವರು ಶಾಸಕರು ನಾವೆಲ್ಲ ನಮ್ಮ ಹೈಕಮಾಂಡ್ ಏನು ಹೇಳ್ತದೋ ಅವ್ರು ಮಾತು ಕೇಳಬೇಕು. ಅಂಥವ್ರು ಈ ಪಕ್ಷದಲ್ಲಿ ಇರಬೇಕು. ಇಲ್ಲ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳು ಏನು ಹೇಳಿದರು, ಕಳೆದ 3-4 ತಿಂಗಳಿಂದ ನನಗೆ ಕೆಲವನ್ನು ಬದಲಾವಣೆ ಮಾಡ್ಬೋದು ಅಂತಂದು ಹೇಳಿದರು, ಅವಕಾಶ ಕೊಟ್ಟರು. 2.5 ವರ್ಷ ಆಗಲಿ ಅಂತೇಳಿ ನಾನು ಮುಂದಕ್ಕೆ ಹಾಕಿದ್ದೀನಿ. ಈಗ 2.5 ವರ್ಷ ಆಗಿದೆ, ನಾನು ಹೋಗಿ ಹೈಕಮಾಂಡ್ ಮುಂದೆ ಸಬ್ಜೆಕ್ಟ್ ಇಡ್ತೀನಿ. ಪ್ರಸ್ತಾವನೆಗೆ ಅವ್ರು ಏನು ರೆಸ್ಪಾನ್ಸ್ ಕೊಡ್ತಾರೋ ಅದ್ರ ಪ್ರಕಾರ ನಾನು ಮುಂದೆ ನಡ್ಕೊಳ್ತೀನಿ. ಇದು ಅವ್ರ ಮೇಲೆ ಡಿಪೆಂಡ್ ಇದೆ ಅಂತ ಹೇಳ್ತಾರೆ. ದಟ್ಸ್ ಕರೆಕ್ಟ್. ಅವ್ರು ಹೇಳಿದ್ದು ಸ್ಪಷ್ಟವಾಗಿದೆ. ಅವ್ರು ಹೇಳಿದ್ದು ಕರೆಕ್ಟ್ ಅಂತೇಳಿ. ಒಟ್ಟಿನಲ್ಲಿ ಬೆಳವಣಿಗೆಗಳಂತೂ ಸಾಕಷ್ಟು ನಡೀತಾ ಇದೆ, ದಿನಕ್ಕೊಂದು ಕ್ಷಣಕ್ಕೊಂದು ಅನ್ನುವಂಥ ರೀತಿ. ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬೇರೆ ಏನು ಸುದ್ದಿ ಇಲ್ಲ, ಹಾಗಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ದಾರೆ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ರು. ಹೇಳಿಕೆಯನ್ನ ಕೊಡ್ತಾ ಇರೋದು ಅವರದ್ದೇ ಸರ್ಕಾರದ ಸಚಿವರು. ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಸರ್ಕಾರದಲ್ಲಿರುವಂತಹ ದಲಿತ ಸಚಿವರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಕ್ರಾಂತಿ ಆಗತ್ತೆ ಅಂತ ಹೇಳಿರೋದು ನಾವಲ್ಲ, ಕ್ರಾಂತಿ ನಡೆಯುತ್ತೆ ಅಂತ ಹೇಳ್ತಾ ಇರೋದು ಅವರ ಪಕ್ಷದವರೇ. ಅದು ಅವ್ರ ಗಮನದಲ್ಲಿ ಇರಬೇಕು. ಒಪ್ಪಂದದಲ್ಲಿ ನಾವಿದ್ದೇವೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಅವರದ್ದೇ ಪಕ್ಷದ ಈ ಸರ್ಕಾರದ DCM ಅವರು. ಹಾಗಾಗಿ ಅವ್ರು ಏನ್ ಹೇಳ್ತಿದಾರೋ ಅದನ್ನೇ ಜನರಿಗಾಗಿ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇವೆಯೇ ಹೊರತು ಅದನ್ನ ಬಿಟ್ಟು ಬೇರೆ ಸುದ್ದಿ ಇಲ್ಲ. ಮಾಧ್ಯಮಗಳು ಸುಮ್ಮನೆ ಸೃಷ್ಟಿ ಮಾಡ್ಕೊಂಡು ಯಾವ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇಲ್ಲ. ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ. ಫೈನಲ್ ಡಿಸಿಷನ್ ಮೇ ಬಿ ನವೆಂಬರ್ 20ನೇ ತಾರೀಕು ರಾಹುಲ್ ಗಾಂಧಿ ಅವರ ಆಗಮನದ ನಂತರ ಆಗುವಂತ ನಿರೀಕ್ಷೆ ಇದೆ. ಅಲ್ಲಿ ತನಕ ಅದೆಷ್ಟು ಹೈಡ್ರಾಮಾಗಳಾಗುತ್ತೋ ರಾಜ್ಯ ಕಾಂಗ್ರೆಸ್ನಲ್ಲಿ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.